ಹೆಲೋ ಎವ್ರಿವನ್, ಬರ್ರಿ ಇವತ್ತು ಒಂದು ರೆಸ್ಟೋರೆಂಟ್ ಸ್ಟೈಲ್ ಇದ್ದ ದಾಲ್ ಕೊಲ್ಲಾಪುರಿ ಮಾಡೋಣಂತ. ನನಗಂತೂ ಈ ದಾಲ್ ಕೊಲ್ಲಾಪುರಿ ಭಾಳ ಕಂಫರ್ಟಿಂಗ್ ಫುಡ್ ಅನ್ನಿಸ್ತದ, ಆಮೇಲೆ ಭಾಳ ಟೇಸ್ಟಿನೂ ಇರ್ತದ. ಸೊ ಅದನ್ನು ಮಾಡಲಿಕ್ಕೆ ಮುಂಚೆ ಒಂದು ಬಾಳ್ನಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಆಮೇಲೆ ಅದರೊಳಗೆ ಸಾಸ್ವಿ ಆಮೇಲೆ ಜೀರಿಗೆ ಹಾಕ್ಬೇಕು. ಜೀರಿಗೆ ಸಾಸ್ವಿ ಚಟಪಟ ಅಂದಮೇಲೆ ಅದರೊಳಗೆ ಸಣ್ಣ ಹೆಚ್ಚಿದ್ದ ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಹಾಕ್ಬೇಕು. ಅದಾದಮೇಲೆ ಉಳ್ಳಾಗಡ್ಡಿ ಹೆಚ್ಚಿದ್ದನ್ನು ಹಾಕ್ಬೇಕು. ಅದಾದಮೇಲೆ ಅದರೊಳಗೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕಿ ಅದನ್ನು ಚಲೋತ್ನಾಗಿ ಕೈಯಾಡಿಸ್ಕೋಬೇಕು. ಅವನ್ನೆಲ್ಲದನ್ನು ಚಲೋತ್ನಾಗಿ ತಾಳಲಿಕ್ಕೆ ಬಿಡ್ಬೇಕು. ನಮ್ಮ ಉಳ್ಳಾಗಡ್ಡಿ ಚಲೋತ್ನಾಗಿ ತಾಳಿತಂದ್ರೆ ಅದ್ರ ಒಳಗೆ ಸಣ್ಣಗೆ ಹೆಚ್ಚಿದ್ದ ಟೊಮ್ಯಾಟೊನೂ ಹಾಕ್ಬೇಕು. ಆಮೇಲೆ ಅದನ್ನೂ ಚಲೋತ್ನಾಗಿ ಕೈಯಾಡಿಸ್ಕೋಬೇಕು. ಆಮೇಲೆ ಅದು ಸ್ವಲ್ಪ ಬೇಕೋಬೇಕಂತ ಹೇಳಿ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಅದರೊಳಗೆ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಕೈಯಾಡಿಸಿ ಅದನ್ನು ಒಂದು 5 ನಿಮಿಷ ಸಲುವಾಗಿ ಮುಚ್ಚಿಡ್ಬೇಕು. ಅದು ಮುಚ್ಚಿಟ್ಮೇಲೆ ಎಷ್ಟು ಚಲೋತ್ನಾಗಿ ಬೇಕೊಂಡು ನೋಡ್ರಿ ಎಲ್ಲ ಟೊಮ್ಯಾಟೊ ಆಮೇಲೆ ಉಳ್ಳಾಗಡ್ಡಿ. ನಾವು ಮುಂಚೆ ಸಪ್ರೇಟಾಗಿ ಬ್ಯಾಳಿನ ಗಿನ್ಸಾಗಿ ಬೇಯಿಸ್ಕೊಂಡಿಟ್ಕೊಂಡಿರ್ಬೇಕು. ಅದಾದಮೇಲೆ ಅದನ್ನು ಅದ್ರೊಳಗೆ ಹಾಕಿ ಆಮೇಲೆ ಕನ್ಸಿಸ್ಟೆನ್ಸಿ ಸಮ ಮಾಡ್ಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನ ಮುಚ್ಚಿಡ್ಬೇಕು. ಅಂದ್ರೆ ಅದು ಎಷ್ಟು ಥಿಕ್ ಚಲೋ ಕನ್ಸಿಸ್ಟೆನ್ಸಿ ಬರ್ತದೆ ನೋಡ್ರಿ. ಆಮೇಲೆ ಟೇಸ್ಟ್ ಪ್ರಕಾರ ಅದ್ರೊಳಗೆ ಉಪ್ಪು ಹಾಕ್ಬೇಕು. ಆಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡ್ಬೇಕು. ಅದು ಸ್ವಲ್ಪ ಚಲೋತ್ನಾಗ ಕುದ್ಕುಳೆ ಅದ್ರೊಳಗೆ ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ಹಾಕ್ಬೇಕು. ಆಮೇಲೆ ಮತ್ತೊಮ್ಮೆ ಕೈಯಾಡಿಸ್ಕೋಬೇಕು. ಆಮೇಲೆ ನಮ್ಮ ದಾಲದ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆದ್ಕೂಳೆ ಅದ್ರೊಳಗೆ ಮೇನ್ ತಡ್ಕ ಮಾಡ್ಬೇಕು. ತಡ್ಕ ಮಾಡಲಿಕ್ಕೆ ಒಂದು ಒಗ್ಗರಣೆ ಬಾಂಡೆ ಒಳಗೆ ಸಾಸ್ವಿ ಜೀರಿಗೆ ಹಾಕ್ಬೇಕು. ಅವು ಚಟಪಟ ಅಂದ್ಕೂಳೆ ಅದ್ರೊಳಗೆ ಬೆಳ್ಳುಳ್ಳಿ ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿದ್ದು ಹಾಕ್ಬೇಕು. ಅದು ಹಾಕಿದ ಕೂಳೆ ಆಮೇಲೆ ಒಣ ಮೆಣಸಿನ್ಕಾಯಿನೂ ಹಾಕ್ಬೇಕ್ರಿ. ಆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ತಾಳ್ಕೊಂತಂದ್ರೆ ಅದ್ರ ಒಳಗೆ ಒಂದು ಚಮಚ ಬ್ಯಾಡಗಿ ಮೆಣಸಿನ್ಕಾಯ್ದ ಖಾರ ಪುಡಿ ಹಾಕ್ಬೇಕ್ರಿ. ಅದಾದಮೇಲೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಬೇಕ್ರಿ. ಅಂದ್ರೆ ನಮ್ಮ ದಾಲ್ ಕೊಲ್ಲಾಪುರಿ ಇದ್ರೊಳಗೆ ಕಲರ್ ಭಾರಿ ಬರ್ತದ, ಆಮೇಲೆ ಖಾರನು ಮಸ್ತ್ ಆಗ್ತದ. ಆಮೇಲೆ ನಮ್ಮ ದಾಲ್ ಏನು ಮಾಡಿರ್ತೀವಲ್ರಿ ಅದ್ರ ಮೇಲೆ ಈ ತಡ್ಕ ಕೊಡ್ಬೇಕ್ರಿ. ಅಂದ್ರೆ ನಮ್ಮ ಟೇಸ್ಟಿ ಆ್ಯಂಡ್ ಹೋಮ್ ಮೇಡ್ ದಾಲ್ ಕೊಲ್ಲಾಪುರಿ ರೆಡಿ ಅದ. ನಿಮಗೇನಾರು ಈ ರೆಸಿಪಿ ಸೇರಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.